ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯದ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿದ್ಧಾರ್ಥ ಹರ್ಮನ್ ಹೆಸ್ಸೆ ಅವರು ಬರೆದಿರ್ತಕ್ಕಂತಹ ಈ ಪುಸ್ತಕವನ್ನು ವಿಶ್ಲೇಷಣೆ ಮಾಡ್ತೀನಿ. ಈ ಪುಸ್ತಕದಲ್ಲಿ ಏನಿದೆ? ಇದು ಸಿದ್ಧಾರ್ಥ ಎನ್ನುವ ವ್ಯಕ್ತಿಯ ಕತೆ. ಅವನು ಗೌತಮ್ ಬುದ್ಧನ ಕಾಲದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಅಂತ ತಗೊಂಡು ಒಂದು ಕಥೆಯನ್ನ ಹೆಣೆದಿದ್ದಾರೆ. ಸಿದ್ಧಾರ್ಥ ಅವನು ಸ್ವ ಅನ್ವೇಷಣೆಗೆ ಹೊರಡ್ತಾನೆ. ಅಂದ್ರೆ ಸೆಲ್ಫ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಅವನು ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿರ್ತಾನೆ. ಅವನಿಗೆ ಅಲ್ಲಿ ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ ತನ್ನನ್ನ ಹುಡುಕುವಲ್ಲಿ. ಹಾಗಾಗಿ ಅವನು ಸನ್ಯಾಸಿಗಳ ಗುಂಪನ್ನ ಸೇರೋದಾಗಿ ನಿರ್ಧಾರ ಮಾಡಿ ತಂದೆಗೆ ಅದನ್ನ ತಿಳಿಸ್ತಾನೆ. ಆದರೆ ತಂದೆಗೆ ಅಷ್ಟು ಇಷ್ಟ ಆಗಿರೋದಿಲ್ಲ. ಆದರೂ ಕೂಡ ಹಠದಿಂದ ಅವನು ಮನೆ ಬಿಟ್ಟು ಹೊರಡ್ತಾನೆ, ಸನ್ಯಾಸಿಗಳ ಗುಂಪನ್ನು ಸೇರ್ತಾನೆ. ನಂತರ ಅಲ್ಲೂ ಅವನಿಗೆ ಏನೋ ಒಂಥರ ಮಿಸ್ಸಿಂಗ್ ಅನಿಸಿ ಅಲ್ಲೂ ಬಿಟ್ಟು ಬರ್ತಾನೆ. ನಂತರ ಗೌತಮ್ ಬುದ್ಧನ ಪ್ರವಚನವನ್ನ ಕೇಳ್ತಾನೆ. ಅಲ್ಲೂ ಕೂಡ ಏನೋ ಒಂಥರ ಅನಿಸಿ ಮತ್ತೆ ಹೊರಗೆ ಬರ್ತಾನೆ. ನಂತರ ಈ ಲೌಕಿಕ ಸುಖಗಳಿಗೆ ಅವನು ಬಲಿಯಾಗ್ತಾನೆ ಅನ್ನೋದಕ್ಕಿಂತ ಲೌಕಿಕ ಸುಖಗಳನ್ನ ಅನುಭವಿಸ್ತಾನೆ. ಒಬ್ಬ ಹೆಂಗಸಿನ ಸಂಬಂಧವನ್ನ ಮಾಡ್ತಾನೆ. ಅಲ್ಲೂ ಕೂಡ ಆಮೇಲೆ ತೃಪ್ತಿ ಸಿಗದೆ ಅದರಿಂದ ಹೊರಗೆ ಬರ್ತಾನೆ. ನಂತರ ಒಬ್ಬ ಅಂಬಿಗನ ಜೊತೆ ಬದುಕೋದಕ್ಕೆ ಪ್ರಾರಂಭಿಸ್ತಾನೆ. ಅಲ್ಲಿ ಅವನಿಗೆ ಸಂಬಂಧ ಬಂದಿರುತ್ತಲ್ಲ, ಅಲ್ಲಿ ಅವನಿಗೆ ಒಂದು ನಂತರ ಮಗು ಆಗತ್ತೆ. ಮಗ ಬರ್ತಾನೆ. ಅವನು ನಂತರ ಈ ಅಂಬಿಗನ ಜೊತೆ ಇವರು ಜೀವನ ನಡೆಸ್ತಾ ಇರಬೇಕಾದ್ರೆ ಆ ಮಗ ಅವನಿಗೆ ಸಿಗ್ತಾನೆ ಮತ್ತೆ ಯಾವತ್ತೋ ಒಂದು ದಿವಸ. ಅಲ್ಲಿ ಅವರಿಗೆ ಆ ಮಗನ ಜೊತೆ ಮಗನ ಮೇಲೆ ಒಂದು ಮೋಹ ಇರುತ್ತೆ. ಅದರಿಂದ ಅವರಿಗೆ ಹೊರಗೆ ಬರೋದಕ್ಕೆ ಆಗ್ತಾ ಇರಲ್ಲ. ಆ ಮಗ ಇವ್ರ ಮೇಲೆ ವಿಪರೀತವಾಗಿ ಸಿಟ್ಟನ್ನ ತೋರಿಸ್ತಾ ಇರ್ತಾನೆ. ನಂತರ ಇವ್ರನ್ನ ಬಿಟ್ಟು ಹೊರಡ್ತಾನೆ. ಆಗ ಇವರು ಅವನನ್ನು ಹುಡ್ಕೊಂಡು ಮತ್ತೆ ಹೊರಡ್ತಾರೆ. ಅಲ್ಲಿ ಅವರಿಗೆ ಆ ಮಗನ ಮೇಲೆ ಇರ್ತಕ್ಕಂತಹ ಮೋಹವನ್ನ ಬಿಡ್ಲಿಕ್ಕೆ ಆಗ್ತಾ ಇರಲ್ಲ. ನಂತರ ಅವರು ಹೀಗೆ ಯೋಚಿಸ್ತಾ ಒಂದ್ ದಿವಸ ನದಿಯ ದಡದಲ್ಲಿ ಅಥವಾ ನದಿಯ ಅಲ್ಲಿ ಬೋಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ನೋಡ್ತಾರೆ, ಪ್ರತಿಬಿಂಬ, ಇವ್ರದೇ ಪ್ರತಿಬಿಂಬ ಕಾಣ್ತಾ ಇರುತ್ತೆ. ಅವ್ರಿಗೆ ಅನ್ಸುತ್ತೆ ಅವರು ಕೂಡ ಅವ್ರ ತಂದೆಯನ್ನ ಬಿಟ್ಟು ಈ ಸನ್ಯಾಸಿಗಳ ಗುಂಪನ್ನ ಸೇರೋದಕ್ಕೆ ಬಂದಿರ್ತಾರೆ. ಆಗ ಅವ್ರ ತಂದೆಗೆ ಏನು ಅನ್ಸಿರ್ಬೋದು, ನಾನೀಗ ನನ್ನ ಮಗ ನನ್ನ ಬಿಟ್ಟು ಹೋಗಿದ್ದಾನೆ ಅಂತ ನಾನು ವ್ಯಥೆ ಪಡ್ತಾ ಇದ್ದೀನಿ, ಅದೇ ರೀತಿ ನನ್ನ ತಂದೆಗೂ ಆಗಿರ್ಬೋದಲ್ವಾ ಅಂತ ಅವ್ರಿಗೆ ಅನ್ಸುತ್ತೆ. ಆ ಸಂದರ್ಭ ಇದರಲ್ಲಿ ನಾನು ಓದ್ಬೇಕಾದ್ರೆ ನನಗೆ ಬಹಳ ಖುಷಿ ಕೊಟ್ಟಿದ್ದು ಆ ಮಾತು. ಈ ಪುಸ್ತಕ ನಿಮ್ಗೆ ಓದ್ಸ್ಕೊಂಡು ಹೋಗ್ಬಿಡುತ್ತೆ. ಆ ಸಂದರ್ಭ ಬರುತ್ತಲ್ಲ, ಅವರ ತಂದೆಗೆ ಹೇಗೆ ಅನ್ಸಿರಬಹುದು ಅಂತ ಇವರು ಅನ್ಕೊಂಡಿರ್ತಾರಲ್ಲ, ಆ ರಿಪಿಟೇಟಿವ್ ನೇಚರ್ ಅವ್ರಿಗೆ ಗೊತ್ತಾಗುತ್ತಲ್ಲ, ಅದು ಬಹಳ ಒಂದು ಕ್ಯಾಚಿ ಆಗಿದೆ. ನಿಮಗೆ ತಾಗುತ್ತೆ ಅದು. ಆಗ ಅವರಿಗೆ ಅನ್ಸುತ್ತೆ. ಆಗ ಅವರು ಅಲ್ಲಿಂದ ಆ ಮೋಹದಿಂದ ನಿಧಾನ ಈ ಕಡೆ ಹೊರಗಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ನಂತರ ಅವರು ಕೂಡ ಆ ಅಂಬಿಗ ಕೂಡ ಅಲ್ಲಿ ನಂತರ ಅವರು ಮೃತರಾದ್ಮೇಲೆ ಇವರು ಕೂಡ ಅಂಬಿಗರಾಗೆ ಅಲ್ಲಿ ಇರ್ತಾರೆ. ನಂತರ ಇವರ ಹಳೆಯ ಗೆಳೆಯ ಇವರನ್ನ ಭೇಟಿ ಆಗ್ತಾರೆ. ನಂತರ ಇವರೇ ಅವ್ರ ಗೆಳೆಯ ಅಂತ ಗೊತ್ತಾಗುತ್ತೆ. ಈ ರೀತಿ ಕತೆ ಮುಂದುವರಿಯುತ್ತೆ. ಅವರಿಗೆ ಆ ನಂತರ ಇದಕ್ಕೂ ಹಿಂದೆ ಅವರು ಒಂದ್ಸಲಿ ನದಿ ದಂಡೆ ಮೇಲೆ ಅವರಿಗೆ ಓಂ ಎನ್ನುವ ಶಬ್ದ ಕೇಳಿಸಿದ್ದು, ಅಲ್ಲಿ ಅವರಿಗೆ ಒಂದು ರೀತಿಯ ರಿಯಲೈಸೇಷನ್ ಆಗಿದ್ದು, ಜ್ಞಾನೋದಯ ಆಗಿದ್ದು, ಇದೆಲ್ಲ ಕಥೆಗಳು ತುಂಬಾ ಇದೆ ಇದರಲ್ಲಿ ಸಂಪೂರ್ಣವಾಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅಂದ್ರೆ ಒಂದು ರೀತಿಯ ಈ ಲೌಕಿಕವನ್ನ ಅನುಭವಿಸಿ ನಂತರ ಅಲೌಕಿಕಕ್ಕೆ ಬರ್ತಕ್ಕಂಥದ್ದು, ನಿಜವಾದ ಸೆಲ್ಫ್ ಅನ್ನ ಕಂಡುಕೊಳ್ಳತಕ್ಕದ್ದು. ಮತ್ತೆ ಇದು ಟೈಮ್ ಈಸ್ ಅನ್ ಇಲ್ಯೂಷನ್ ಅಂತ ಹೇಳುತ್ತೆ. ಅವರಿಗೆ ಅವ್ರ ತಂದೆಗೂ ಕೂಡ ಪಟ್ಟಂತ ವ್ಯತೆ, ಇವ್ರು ಪಟ್ಟಂತ ವ್ಯತೆ, ಮತ್ತೆಲ್ಲ ಕತೆ ಅವ್ರ ಜೀವನದಲ್ಲಿ ನಡೆದ ಕಥೆಗಳೆಲ್ಲ ಒಂದೇ ಸಲ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ನದಿಯನ್ನ ರೂಪಕವಾಗಿ ಇಟ್ಟುಕೊಂಡು ಅವರೆಲ್ಲ ಹೇಳ್ತಾ ಬರ್ತಾರೆ.
ನದಿಯ ನೀರು ಅದು ಹರಿತಾನೆ, ಅದು ಉಗಮ ಸ್ಥಾನದಲ್ಲೂ ಇರುತ್ತೆ, ಸಂಗಮ ಸ್ಥಾನದಲ್ಲೂ ಇರುತ್ತೆ, ಹರಿಯೋ ಜಾಗದಲ್ಲೂ ಒಂದೇ ಸಮಯದಲ್ಲಿ ಇರುತ್ತೆ ಎನ್ನುವುದನ್ನು ಹೇಳ್ತಾರೆ. ಆನಂತರ ಆ ನದಿ ನೀರು ಅದೇ ನೀರು ಹರಿತಾ ಇರುತ್ತೆ, ಅದೇ ಅದೇ ಟೈಮಲ್ಲೇ ಹರಿತಾ ಇರುತ್ತೆ, ಆದರೆ ಅದು ಬೇರೆ ಬೇರೆ ನೀರಾಗಿರುತ್ತೆ, ಆದರೂ ಒಂದೇ ಥರ ಇರುತ್ತೆ. ಆ ರೀತಿಯಾಗಿ ಏನೋ ಒಂದು ಫ್ರೇಸನ್ನು ಹೇಳಿದ್ದಾರೆ. ಈ ಟ್ರಾನ್ಸಿಟರಿ ನೇಚರ್ ಆಫ್ ಹ್ಯೂಮನ್ ಲೈಫ್ ಇದನ್ನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಒಂದು ರೀತಿಯ ಫಿಲಾಸಫಿಕಲ್ ನೋವೆಲ್ಸನ್ನು ಇಷ್ಟಪಡೋರಿಗೆ ಇದು ಬಹಳ ಇಷ್ಟ ಆಗುತ್ತೆ. ನನಗಂತೂ ಬಹಳ ಇಷ್ಟ ಆಯಿತು. ಇದು ಬಹಳ ಕಡಿಮೆ, ಇದು ಎಷ್ಟು ಒಂದು 121 ಪುಟಗಳಿದೆ ಅಷ್ಟೇ ಇದರಲ್ಲಿ ಇದೆ. ಇದು ಏನು ಹೇಳಿದೆ ಇದರಲ್ಲಿ ಅನ್ನೋದನ್ನು ನಾನು ಓದ್ತೇನೆ. ಸಿದ್ಧಾರ್ಥ, ಫಸ್ಟ್ ಪಬ್ಲಿಷ್ಡ್ ಇನ್ 1922, is a novel based on the early life of Buddha. Inspired by the author's visit to India before the First World War, the novel is about the young Brahmin Siddhartha's search for self-realization. Disturbed by the contradictions between his comfortable life and the harsh reality around, he takes to the life of a wanderer. But an ascetic life and shunning all temptations doesn't give him a sense of fulfillment either. Despairing of his condition, he goes to the river bank, sitting there quietly, and then in the silence he could hear himself, his inner self. In the end, he grasps the wholeness of life, experiencing the sense of fulfillment and wisdom which come with it. Written in a simple style, Siddhartha is considered a classic work dealing with the meaning of life. ಇದನ್ನ ನೋಡಿ, ಈ ರೀತಿಯಾಗಿ ಹೋಲ್ನೆಸ್ ಆಫ್ ಲೈಫ್ ಅದು ಅವರಿಗೆ ಅರ್ಥ ಆಗುತ್ತೆ. ಎಲ್ಲದನ್ನು, ಈ ಸುಖ ದುಃಖ ಇದೆಲ್ಲದೂ ಕೂಡ ಸೇಮ್ ಅಂತ, ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನ ಅವರು ಕಂಡುಕೊಳ್ತಾರೆ. ಸಮಯ ಅನ್ನೋದು ಒಂದು ಭ್ರಾಂತಿ ಅಂದ್ಕೊಳ್ತಾರೆ. ಹಾಗೆ ಈ ಪುಸ್ತಕ ಇದೆ, ಇದನ್ನ ನೀವೆಲ್ಲರೂ ಓದಿ ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಶ್ಲೇಷಣೆಯನ್ನ ಮುಗಿಸ್ತೇನೆ. ಧನ್ಯವಾದಗಳು.